ಆತು ಒಂದ್ ಕಡೆ, ವೈಕ್ಯರಾಮಯ್ಯ ಒಂದ್ ಕಡೆ, ರಾಮಕೃಷ್ಣ ಹೆಗಡೆ, ನಂಜೇಗೌಡರು ಒಂದ್ ಕಡೆ, ಎ.ಕೆ. ಸುಬ್ಬಯ್ಯನವ್ರ ಕಾಟ, ನಾಣಯ್ಯನವರು ಎಲ್ಲ ನೋಡ್ತಾ ಇದೆ. ನಾನು ಏನ್ ಮಾಡೋದು, ಓದ್ಲಿಲ್ಲ, ಕಾಲೇಜಲ್ಲಂತೂ ಓದ್ಲಿಲ್ಲ, ತಲೆ ಸೀಳದು 3 ಅಕ್ಷರ ಬರಲಿಲ್ಲ. ಇವತ್ತೇನು ಮಾತಾಡ್ತಾ ಇದ್ದೀನಿ ನನ್ನ ಅನುಭವದಲ್ಲಿ ಮಾತಾಡ್ತಾ ಇದ್ದೀನಿ, ನಾಟ್ ಅನ್ ಎಜುಕೇಶನ್. ಬಟ್ ಕೊನೆಗೆ ಎಕ್ಸ್ಪೀರಿಯನ್ಸ್ ಆಲ್ಸೋ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಕೊನೆಗೆ ನಾನಂತೂ ಲಾಯರ್ ಆಗಲಿಲ್ಲ, ನನ್ನ ಮಗನಾರ ಲಾಯರ್ ಮಾಡಬೇಕು ಅಂತ ಈಗ ಲಾಯರ್ ಕೆಲಸಕ್ಕೆ ನನ್ನ ಮಗನ ಲಾಯರ್ ಮಾಡ್ತಾರೆ. ಇಲ್ಲಿ ನೋಡ್ತಾ ಇದೀನಿ ಲಾಯರ್ಗಳು, ನಾವೆಲ್ಲ ಚೇರ್ ಬಡ್ದಾಡ್ತಾ ಇದೀವಿ, ನಿಮ್ ಚೇರೇ ಬೇಡ ಅಂತ ಕೂತಿದ್ದೀವಿ, ಬಂದು ಚೇರ್ ಅವ್ರು ಕೂತ್ಕೊಂಡಪ್ಪ. ಚೇರ್ ಸಿಕ್ಕಿದೆ ಕಷ್ಟ, ಆದ್ಮೇಲೆ ಸಿಕ್ಕಿದಾಗ ಟಫ್ ಬಂದು ಕೂತ್ಕೊಳ್ಳೋದು ಕಲಿಯಬೇಕು. ನೀವೆಲ್ಲ ನೋಡಿದ್ರೆ ನೀವು ಬಹಳ ತ್ಯಾಗಿಗಳು ತರ ಕಾಣ್ತಾ ಇದ್ದೀವಿ. ಎಷ್ಟೊಂದು ಚೇರು ಒಳ್ಳೆ ಫಸ್ಟ್ ಕ್ಲಾಸ್ ಭವನ ಎಲ್ಲ ಮಾಡೋರೆಲ್ಲ ಆಪರ್ಚುನಿಟಿ ಸಿಗೋದು ಬಹಳ ಕಷ್ಟ. ಆಪರ್ಚುನಿಟಿ ಸಿಕ್ಕಿದಾಗ ತಾವೆಲ್ಲ ಉಪಯೋಗಿಸ್ಕೊಳ್ಬೇಕು. ಇವತ್ತು ಕೆಂಪೇಗೌಡರ ಜನ್ಮದಿನಕ್ಕೆ ಬಂದಿದ್ದೀವಿ. ನಾನು ಈ ಬಾರಿ ಈ ಇಲಾಖೆನ, ಬೆಂಗಳೂರು ನಗರದ ಇಲಾಖೆನ ಬಹಳ ಪ್ಯಾಷನ್ ಆಗಿ ತಗೊಂಡಿದ್ದೀನಿ. ಏನಾದ್ರು ಮಾಡಿ ಸಾಧನೆ ಮಾಡಲೇಬೇಕು ಅಂತ. ನಾನು ಹಿಂದೆ ಸೆಂಟ್ರಲ್ ಜೈಲಿಂದ ಬಂದಾಗ, ತಿಹಾರ್ ಜೈಲಿಂದ ಈಚೆ ಬಂದಾಗ, ಯಾಕೆ ಓದೆ ಏನು ಓದಿ ಅಂತ ಇದೇನು ಹೇಳಕ್ ನೆಸೆಸಿಟಿ ಇಲ್ಲ, ಇಟ್ಸ್ ಆಲ್ ಪೊಲಿಟಿಕಲ್, ನಿಮ್ಗೂ ಗೊತ್ತಿದೆ. ಈಚೆ ಬಂದಾಗ ಒಂದು ಮಾತು ಹೇಳಿದೆ, ಪ್ರೆಸ್ ಕಾನ್ಫರೆನ್ಸ್ ಮಾಡ್ಬಿಟ್ಟು, ಈಗೂ ಬಹಳ ಜನ ಕೋಟ್ ಮಾಡ್ತಾರೆ. ಬೈ ಬರ್ತ್ ಐ ಆಮ್ ಅನ್ ಅಗ್ರಿಕಲ್ಚರಿಸ್ಟ್, ಬೈ ಪ್ರೊಫೆಷನ್ ಐ ಆಮ್ ಎ ಬಿಸ್ನೆಸ್ ಮ್ಯಾನ್, ಬೈ ಚಾಯ್ಸ್ ಐ ಆಮ್ ಅನ್ ಎಜುಕೇಶನಿಸ್ಟ್, ಬೈ ಪ್ಯಾಷನ್ ಐ ಆಮ್ ಎ ಪಾಲಿಟಿಷಿಯನ್ ಅಂತ ಒಂದು ಮಾತು ಹೇಳಿದೆ. ಹಂಗೆ ಇವತ್ತು ನಾನು ರಾಜಕಾರಣನ ಮಾಡಲೇಬೇಕು ಅಂತೇಳಿ ಬಹಳ ಚಿಕ್ಕ ವಯಸ್ಸಲ್ಲೇ ಸ್ಕೂಲಲ್ಲಿದ್ದಾಗನೇ ಒಬ್ಬ MLA ಆಗಬೇಕು ಅಂತ ತೀರ್ಮಾನ ಮಾಡಿ, ಸಂಕಲ್ಪ ಮಾಡಿ, ಹೋರಾಟ ಮಾಡಿಕೊಂಡು ಒಬ್ಬ ಸ್ಟೂಡೆಂಟ್ ಲೀಡರ್ ಆಗಿ ಇಲ್ಲಿವರೆಗೂ ಬೆಳ್ಕೊಂಡು ನಾನು ಬಂದಿದ್ದೀನಿ. ಈ ಇಲಾಖೆ ಬೆಂಗಳೂರು ನಗರ, ಕೆಂಪೇಗೌಡರು, ನಮ್ಮಪ್ಪ ಕೆಂಪೇಗೌಡ, ಅವರಪ್ಪ ಕೆಂಪೇಗೌಡ, ಅವರಪ್ಪ ಕೆಂಪೇಗೌಡ, ಎಲ್ಲಿಂದ ಬಂತು ಗೊತ್ತಿಲ್ಲ. ಬಟ್ ನಮ್ಮ ಮನೇಲಿ ಯಾರೇ ಮನೇಲಿ ಹುಟ್ಟಿದ್ರು ಕೂಡ ನನ್ನ ಹೆಸರು ಕೆಂಪೇಗೌಡ ಅಂತಾನೆ ಇಡಬೇಕು ಅಂತ ಮೊದಲಿಂದ ಅದೇನೋ, ದಟ್ ಇಸ್ ದಿ ಹಿಸ್ಟ್ರಿ. ಸೊ ಅದಕ್ಕೆ ನನ್ನ ಮಗನ ಹೆಸರು ಆಕಾಶ್ ಕೆಂಪೇಗೌಡ, ನನ್ನ ತಮ್ಮನ ಹೆಸರು DK ಸುರೇಶ್ ಕೆಂಪೇಗೌಡ ಅಂತ ಇತ್ತು, ಆಮೇಲೆ ಸುರೇಶ್ ಇತ್ತು. ನನ್ನ ಹೆಸರು ಚಿಕ್ಕ ಹುಡುಗನಲ್ಲಿ ಕೆಂಪೇಗೌಡ ಅಂತ ಇಟ್ಟರು. ಕೊನೆಗೆ ಆಗ ನಿಜಲಿಂಗಪ್ಪನವ್ರು ಚೀಫ್ ಮಿನಿಸ್ಟರ್ ಅಂತೆ, ಶಿವಾದ ಮೂರ್ತಿ ಅಂತ ಒಂದು ದೇವಸ್ಥಾನ ಇದೆ, ಅಲ್ಲಿಗೆ ಆರೈಕೆ ಮಾಡಿಕೊಂಡು ಕೊನೆಗೆ ಶಿವಕುಮಾರ್ ಅಂತ ಇಟ್ರು. ಸೊ ಹಂಗೆ ಏನೇನೋ ಇದೆ. ಇವತ್ತು ಕೆಂಪೇಗೌಡರು ನಮ್ಗೆ ಆವತ್ತಿನ ಕಾಲದಲ್ಲಿ ನಮ್ಮ ಗೌಡ್ ಹೇಳ್ದಂಗೆ ಬಹಳ ಉದಾರ ಮನಸ್ಭಾವದಿಂದ ಇವತ್ತು ಈ ನಗರವನ್ನು ಕಟ್ಟಿ ನಿಮ್ಗೆ ನಮ್ಗೆಲ್ಲ ಒಂದು ದೊಡ್ಡ ಆಶ್ರಯ ಮಾಡಿದ್ದಾರೆ. ಅವ್ರು ಒಂದು ಹೇಳಬೇಕು, ಕೃತಜ್ಞತಾ ಮನೋಭಾವ ಇಟ್ಕೊಳ್ಬೇಕು ಅಂತ ಅವ್ರು ಹೇಳಿದ್ರು. ಅಂದ್ರೆ ಅರ್ಥ, ಇಫ್ ಯು ಫರ್ಗೆಟ್ ದಿ ರೂಟ್ ಯು ವಿಲ್ ನಾಟ್ ಗೆಟ್ ದಿ ಫ್ರೂಟ್ ಅಂತ. ಸೊ ಅಲ್ಟಿಮೇಟ್ಲಿ ನೀವೇನು ಫ್ರೂಟ್ ಅನ್ನ ಇಟ್ಕೊಂಡು ನೆನಪಿಟ್ಕೊಂಡಿರ್ತೀರಿ, ಉಪಕಾರ ಸ್ಮರಣೆ ಇಟ್ಕೊಂಡಿರ್ತೀರಿ ಬೆಂಗಳೂರು ನಗರಕ್ಕೆ ಅಂತ. ನಾನು ಹಿಂದೆ ಯಾವಾಗ ಒಂದು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದ್ದಾಗ ಒಂದು ಮಾತು ಹೇಳಿದ್ದೆ. ಇವರು ನಮ್ಮ ಕುವೆಂಪು, ರಾಷ್ಟ್ರ ಕುವೆಂಪು ಅವರ ಏನು ಗೀತೆ ಇದೆಯಲ್ಲ, ಅದನ್ನ ನಮ್ಮ ನಾಡಗೀತೆ ಮಾಡಿದಲ್ಲ, ಮೇಡ್ ನಾಡಗೀತೆ. ಅದಾದ್ಮೇಲೆ ಕರೆದು ಬಂದಾಗ, ಯು ಶುಡ್ ರಿಮೆಂಬರ್ 4 Ks ಇನ್ ಕರ್ನಾಟಕ.